ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಾದ್ರೆ ವ್ಲಾಗ್ ಆದರೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗ ಈವ್ನಿಂಗ್ 4 ಆಗಿದೆ. ಇವತ್ತು ದೃಶ್ಯ ಆದರೆ ನಿದ್ದೆ ಮಾಡ್ತಿದ್ದಾನೆ. ಶಬರಿ ಅವರಾದರೆ ಆಫೀಸ್ ಹೋಗಿದ್ದಾರೆ ಇವತ್ತು. ಆ್ಯಕ್ಚುಲಿ ಅವ್ರದ್ದು ವರ್ಕ್ ಫ್ರಮ್ ಹೋಮೇ. 2 ಮಂತ್ಸ್ ಒಂದ್ಸರಿ ಆಫೀಸ್ಗೆ ಹೋಗ್ತಾರೆ ಅವರು. ಇವತ್ತಾದರೆ ಆಫೀಸ್ ಹೋಗಿದ್ದಾರೆ. ಇವತ್ತು ಏನಾರ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಅದಕ್ಕೆ ಲಾಸ್ಟ್ ಟೈಮ್ ದೃಶ್ಯಕ್ಕೆ ಬ್ರೌನಿ ಮಾಡಿದ್ನಲ್ವಾ, ನೆನಪಾಯಿತು. ಸರಿ, ನಾನು ಬ್ರೌನಿ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಹಾಗೆ ಇವತ್ತು ವ್ಲಾಗ್ ಆದ್ರೆ ಶೂಟ್ ಮಾಡೋಣ ಈವ್ನಿಂಗ್ ಇಂದ ಅಂತ ಅನ್ಕೊಂಡು ವ್ಲಾಗ್ ಆದ್ರೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಮಾಡೋದಕ್ಕೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿಗಾದ್ರೆ ಹೊಸ ಪರ್ಸನ್ ಹ್ಯಾಡ್ ಆಗಿದ್ದಾರೆ. ಅವ್ರು ಯಾರು ಏನು ಅಂದ್ಬಿಟ್ಟು ಹೇಳ್ತೀನಿ, ಕೊನೆವರೆಗೂ ನೋಡಿ. ತುಂಬಾ ಖುಷಿ ಆಗುತ್ತೆ. ಮತ್ತೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅಂತ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗುತ್ತೆ. ನನ್ನ ವಿಡಿಯೋಸಲ್ಲಿ ನೀವು ಡೈಲಿ ವ್ಲಾಗ್ಸ್ ಆಗಲಿ, ರೆಸಿಪೀಸ್ ಆಗಲಿ, ಮತ್ತು ಪ್ರಾಡಕ್ಟ್ ರಿವ್ಯೂಸು, ಫ್ಯಾಷನ್ ಹಾಡು, ಬೇಬಿ ಆ್ಯಕ್ಟಿವಿಟೀಸು, ಬೇಬಿ ಫುಡ್, ಟ್ರಾವೆಲ್, ಈ ಥರ ವೀಡಿಯೋಸ್ ಅಂದರೆ ನಾನು ಮಾಡ್ತಿರ್ತೀನಿ. ಇನ್ನಾದರೆ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಹೀಗಾದ್ರೆ ನಾನು ದೃಶ್ಯ ಎದ್ದೇಳೋಷ್ಟೊಳಗೆ ಬ್ರೌನಿ ಮಾಡ್ಕೊತೀನಿ. ಯಾಕಂದರೆ ಅವನು ಸ್ವಲ್ಪ ತಿನ್ನಲ್ಲ ಅಂತ ಏನಿಲ್ಲ. ಎದ್ದೇಳೋಷ್ಟೊಳಗೆ ಮಾಡ್ಕೊಂಬಿಟ್ರೆ ನನಗೂ ಸ್ವಲ್ಪ ಆರಾಮಿರುತ್ತೆ ಅಂತ ಅಷ್ಟೇ. ಹೀಗಾದರೆ ಹೇಗೆ ಮಾಡ್ತೀನಿ ಅಂತ ನೋಡ್ತೀನಿ. ಮೊನ್ನೆ ಮಾಡಿದ್ದೀನಲ್ಲ ಅದೇ ಥರ ಸ್ವಲ್ಪ ಚೇಂಜಸ್ ಆದರೆ ಮಾಡ್ಕೊತೀನಿ ನನಗೆ ಅಷ್ಟೇ. ಬಟ್ ಹೆಲ್ದಿಯಾಗೆ ಮಾಡ್ಕೋತೀನಿ. ಹೇಗೆ ಮಾಡೋದೇನಂತ ಬನ್ನಿ ನೋಡೋಣ. ರೆಸಿಪಿ ಆದರೆ ಫಾಸ್ಟಾಗಿ ತೋರಿಸ್ತೀನಿ. ಒಂದು ಬನಾನಾ ಆದರೆ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಬನಾನಾ ಸ್ವಲ್ಪ ಹಣ್ಣಾಗಿರೋದಾದರೆ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡ್ಕೊಡೋಕ್ಕೆಲ್ಲ. ಹಾಗೆ ಬಟರ್ನ ಕರಗಿಸ್ಕೊಂಡು ಬಟರ್ನು ಸಹ ಬನಾನಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ. ಹಾಗೆ 1/4 ಕಪ್ಪಷ್ಟು ಬೆಲ್ಲ ಮತ್ತು 1/4 ಕಪ್ಪಷ್ಟು ಕೋಕೋ ಪೌಡರ್ ಆದರೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಆದರೆ ಕಾಣಿಸುತ್ತೆ. ಈಗ 1 ಕಪ್ಪಷ್ಟು ನಾನು ಓಟ್ಸ್ನ ಆದರೆ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನಾದರೆ ಹಾಕ್ಕೊಂಡೆ. ಹಾಗೆ ಇದಕ್ಕೆ ಒಂದು ಮುಚ್ಚಳ ಅಷ್ಟು ವೆನಿಲಾ ಎಸೆನ್ಷಿಯಲ್ಲು ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಆದರೆ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಹಾಗೆ ಕಾಯಿಸಿರೋ ಸ್ವಲ್ಪ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಲಾಸ್ಟ್ ಟೈಮ್ ಆದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಬಿಟ್ಟಿದ್ದೆ, ಬಟ್ ಆದರೂ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಈಗ ಈ ಕನ್ಸಿಸ್ಟೆನ್ಸಿಯಲ್ಲಾದರೆ ನಾನು ಕಲಿಸ್ಕೋತಾ ಇದ್ದೀನಿ. ಕಲಿಸ್ಕೊಂಡು ಈಗ ಕೇಕ್ ಪೇಪರ್ ಲೈನರೆಲ್ಲ ಹಾಕ್ಕೋತೀನಿ. ಹಾಗೆ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಚಾಕೋ ಚಿಪ್ಸ್ ಆದರೆ ಹಾಕ್ಕೋತೀನಿ ಮತ್ತು ವಾಲ್ನಟ್ ಸಹ ನಾನು ಹಾಕ್ಕೋತಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಕೇಕು. ಹಾಕ್ಕೊಂಡು ನಾನು ಏರ್ ಫ್ರೈಯರಲ್ಲಿ 180 ಡಿಗ್ರಿ 20 ಮಿನಿಟ್ಸ್ ಆದರೆ ಇಟ್ಕೊಂಡು ಬೇಕ್ ಮಾಡ್ತೀನಿ. ನಾವು ಯಾವುದೇ ಥರ ರೆಸಿಪಿ ಮಾಡಿದ್ದಾದಮೇಲೆ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಮಾಡಿಬಿಡ್ತೀವಿ, ಮತ್ತು ಕ್ಲೀನ್ ಮಾಡೋದಿರತ್ತಲ್ವ, ಅದೇ ಸ್ವಲ್ಪ ದೊಡ್ಡ ಕೆಲಸ ಆಗುತ್ತೆ ನಮಗೆ. ಬಟ್ ನೋಡಿ, ಇಲ್ಲಿ ಮಾಡಿದ್ದಾದಮೇಲೆ ನಾನು ಇಲ್ಲಿರೋ ಕಪ್ಸ್ನ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೋತಿದ್ದಂಗೆ ದೃಶ್ಯ ಹೋಗಿ ಎತ್ಕೊಬಂದೆ. ಎತ್ಕೊಬಂದ್ಮೇಲೆ ಒಂದು 5-10 ಮಿನಿಟ್ಸ್ ಆದರೆ ಸ್ವಲ್ಪ ಅದೇ ಮೂಡಲ್ಲೇ ಇಡ್ತಾರೆ. ಅವ್ರನ್ನ ಸ್ವಲ್ಪ ಪ್ಯಾಂಪರ್ ಮಾಡಬೇಕು. ಹಾಗೆ ಸ್ವಲ್ಪ ಎತ್ಕೊಂಡು ಓಡಾಡೋದು ಈ ಥರ ಎಲ್ಲ ಮಾಡಬೇಕಾಗತ್ತೆ. ಕೇಕ್ ಆದರೆ ಬೇಕ್ ಆಗಿದೆ.
ದೃಶ್ಯಿಗೂ ಸಹ ಸ್ವಲ್ಪ ನಿದ್ದೆ ಮೂಡ್ ಹೋಗಲಿ ಅಂದ್ಬಿಟ್ಟು ನೋಡಿ ಅವ್ರಿಗೆ ಹ್ಯಾಮರ್ಸಕ್ಕೆ ತೋರಿಸ್ತಿದ್ದೀನಿ. ಕೇಕ್ ನೋಡೋಕ್ಕೇ ತುಂಬಾ ಚೆನ್ನಾಗಿ ಬಂದಿದೆ, ಫ್ಲಫಿಯಾಗಿ. ಹೇಗಿರುತ್ತೆ ಏನಂತ ನೋಡಬೇಕು ತಿಂದ್ಬಿಟ್ಟು. ಗಾಯ್ಸ್ ರಿಯಲಿ ಬ್ರೌನಿ ಮೊನ್ನೆಗಿಂತ ಇವತ್ತು ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ಇವತ್ತು ಇನ್ನೂ ಸ್ವಲ್ಪ ಹ್ಯಾಡ್ ಮಾಡಿದ್ದೀನಲ್ಲ, ಅದು ಇದು ಎಲ್ಲ. ಅದು ಮೇಡಮ್ ಬಾಟ್ಲಿ ಬೇರೆ ಕೊಡ್ತೀನಿ. ಸಖತ್ತಾಗಿ ಬಂದಿದೆ. ನಮ್ಗೆ ಮನೇಲಿ ಏನಾರ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಅದಲ್ಲ, ಮನೇಲೆ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಆಕ್ಚುಲಿ ಇವತ್ತು ಫ್ರೂಟ್ಸು ಇರ್ಲಿಲ್ಲ, ಬೇರೆ ಏನೂ ಇರಲಿಲ್ಲ. ಅದಕ್ಕೆ ಏನಾರ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ಕೊಂಡೆ. ಸಖತ್ತಾಗಿ ಬಂದಿದೆ. ಯೂಶಲಿ ಮಕ್ಕಳು ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಲಂಚ್, ಅಂದ್ರೆ ಸ್ನ್ಯಾಕ್ಸ್ ಬಾಕ್ಸ್. ಇದು ಹೆಲ್ದಿಯಾಗೂ ಇರುತ್ತೆ. ಇನ್ನು ಬೇಕಾದ್ರೆ ನಾವು ಡ್ರೈ ಫ್ರೂಟ್ಸ್ ಪುಡಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹ್ಯಾಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಾ. ನಿಮ್ಗೆ ಇವತ್ತು ನಮ್ಮ ಫ್ಯಾಮಿಲಿಗೆ ಒಂದು ನ್ಯೂ ಪರ್ಸನ್ ಹ್ಯಾಡ್ ಆದ್ರು ಅಂತ ಹೇಳಿದ್ರಲ್ಲ, ಯಾರಲ್ಲ ನಮ್ಮ ತಂಗಿಗೆ ಪಾಪು ಆಯ್ತು. ಮೊನ್ನೆ ಶ್ರೀಮಂತದ ಬ್ಲಾಗ್ ಹಾಕಿದ್ನೆಲ್ಲ ನೋಡಿರ್ತೀರೇನೋ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ನಮ್ಮ ತಂಗಿಗೆ ನೆನ್ನೆ ಮಂಗಳವಾರ ನಮ್ಮ ತಂಗಿಗೆ ಪಾಪು ಆಯ್ತು. ಅದು ಹೆಣ್ ಪಾಪು ಆಯ್ತು. ದೃಶ್ಯುಗೆ ತಂಗಿ ಆದ್ರೆ ಬಂದ್ಲು. ನಿಜ ತುಂಬಾ ಖುಷಿ ಆಗ್ತೈತೆ. ಮಂಗಳವಾರ ಮಹಾಲಕ್ಷ್ಮಿ ಆದ್ರೆ ಮನೆಗ್ ಬಂದ್ಲು ಅಂತ ಹೇಳ್ಬಿಟ್ಟು ತುಂಬಾ ಕ್ಯೂಟ್ ಆಗಿದ್ದಾಳೆ. ನಮ್ಮ ತಂಗಿಗೆ ಹೆಣ್ ಪಾಪು ಆದ್ರೆ ಆಯ್ತು. ರಿಯಲಿ ಗೈಸ್ ಬ್ರೌನಿ ಸಖತ್ತಾಗಿದೆ. ಹೋಗ್ತಾ ಇದೀನಿ. ಯಾಕೆ ಶಾಪಿಂಗ್ ಮಾಡ್ತಾ ಇರೋದು ಏನನ್ಬಿಟ್ಟು ಹೇಳ್ತೀನಿ ಮುಂದೆ ವ್ಲಾಗಲ್ಲಿ. ದೃಶ್ಯನಾದ್ರೆ ಒಬ್ಬನೇ ಎತ್ಕೊಂಡು ಒಬ್ಳೆ ಹೋಗ್ತಾ ಇರೋದು. ದೃಶ್ಯನಾದ್ರೆ ಒಬ್ಳೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ದಿವಸ ಆದ್ರೆ ಯಾರನ್ನ ಒಬ್ರು ಇರ್ತಾ ಇದ್ರು, ಅಟ್ಲೀಸ್ಟ್ ಫ್ರೆಂಡ್ಸ್ ನೋಡಕ್ ಹೋದಾಗಾದ್ರು, ಹೋದ್ಮೇಲೆ ಫ್ರೆಂಡ್ಸ್ ಆದ್ರೂ ಇರ್ತಾ ಇದ್ರು. ಹೀಗಾದ್ರೆ ಒಬ್ಳೆ ಹೋಗ್ತಾ ಇರೋದು. ನೋಡಿ ಅವ್ನು ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ. ಕ್ಯಾಬ್ ಆದ್ರೆ ರ್ಯಾಪಿಡೋ ಆದ್ರೆ ಬುಕ್ ಮಾಡಿದೀನಿ. ಇನ್ನೇನು ಬರುತ್ತೆ ರ್ಯಾಪಿಡೋ, ಹೋಗ್ಬೇಕು. ಹಾಗೆ ಏನಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅಂತ ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ಹೋಗೋಣ. ದೃಶ್ಯು ಬರ್ಬೇಕಂದ್ರೆ ದೃಶ್ಯೂರಪ್ಪ ಬರ್ತಾರೆ, ಕರ್ಕೊ ಬರ್ತಾರೆ. ಸರಿ ಬಾಯ್ ಮಾಡೋದಕ್ಕೆ ಹೋಗೋಣ. ಬುರ್ರ ಹೋಗೋಣ. ನಾವು ಹೋಗಿ ಶಾಪಿಂಗ್ ಎಲ್ಲ ಮುಗಿಸೋಷ್ಟ್ರೊಳಗೆ ಶಬರಿ ಅವ್ರು ಬರ್ತೀನಿ ಅಂದಿದ್ರು. ಬಟ್ ಏನಂದರೆ ನಾವು ಹೋಗಿ ರೀಚ್ ಆಗೋಷ್ಟರೊಳಗೆ ಅವ್ರು ನಮ್ಮ ಹಿಂದೆನೇ ಇದ್ದರು. ಗೊತ್ತಿಲ್ಲ, ಸ್ವಲ್ಪ ಬೇಗ ಬಂದಿದ್ದಾರೆ ಅನಿಸುತ್ತೆ. ಬಟ್ ಬಂದಿದ್ರು ಅವರು ನಮ್ಮ ಜೊತೆ ಸ್ಟೈಲ್ ಯೂನಿಯನ್ಗಾದರೆ ಬರಲಿಲ್ಲ. ಅವರು ಜುಡಿಯೋಗೆ ಹೋದ್ರು, ನಾವಿಬ್ಬರು ಸ್ಟೈಲ್ ಯೂನಿಯನ್ಗೆ ಹೋದ್ರಿ. ಅವರಾದರೆ ಅವ್ರು ಶಾಪಿಂಗ್ ಮಾಡೋಕ್ಕೆ ಹೋದ್ರು, ನಾವಾದರೆ ನಾನು ಶಾಪಿಂಗ್ ಮಾಡೋಕ್ಕಾದ್ರೆ ನಾನು ಬಂದೆ. ಗಾಯ್ಸ್ ನೆನ್ನೆ ಬರೋಷ್ಟ್ರೊಳಗೆ 9:30 ಆಗ್ಬಿಟ್ಟಿತ್ತು. ಬಂದು ದೃಶ್ಯುಗೆ ಮಾಡಿ ತಿನ್ನಿಸಿ, ನಾನಾದರೆ ತಿಂದಿಲ್ಲ, ಪಾನಿಪುರಿ ತಿಂದಿದ್ದೆ ಅಲ್ಲ, ಅದಕ್ಕೆ ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು. ಅದಕ್ಕೆ ನೆನ್ನೆ ವ್ಲಾಗ್ ಆದರೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಆದರೆ ಮಾಡ್ತಿದ್ದೀನಿ.
ಶಾಪಿಂಗ್ ಎಲ್ಲ ಮಾಡ್ಕೊ ಬಂದಿದ್ದಾಯಿತು. ಈ ಶಾಪಿಂಗ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಟ್ರಿಪ್ ಹೋಗ್ತಿದ್ದೀವಿ, ಅದಕ್ಕೆ ಶಾಪಿಂಗ್ ಆದರೆ ಮಾಡಿದ್ದು. ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಾದರೆ ಹೇಳ್ತೀನಿ. ಹೀಗಾದರೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಗೈಸ್, ನಾವಾದ್ರೆ 3 ಡೇಸ್ಗೆ ಹೋಗ್ತಾ ಇರೋದು ಟ್ರಿಪ್ಪು. ಆದ್ರೆ ನಂದು, ಇದಾದ್ರೆ ಶಬರಿ ಅವ್ರದ್ದು, ಅಷ್ಟು ದೃಶ್ಯದು ಸ್ವಲ್ಪ ಜಾಸ್ತಿ ಬಟ್ಟೆನೆ ಎತ್ಕೊಂತೀನಿ. ಯಾಕೆ ಅಂತಂದ್ರೆ ದೃಶ್ಯು ಈಗ ಡೈಪರ್ ಹಾಕೊಳ್ಳಲ್ಲ. ಡೈಪರ್ ಹಾಕೊಂಡ್ರು ಅವ್ನು ಡೈಪರಲ್ಲಿ ಇವಾಗ ಸುಸ್ಸು ಆದ್ರೆ ಮಾಡಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ನಿಕ್ಕರು, ಪ್ಯಾಂಟ್ಸು, ಟೀ ಶರ್ಟ್ ಗಲೀಜ್ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ದೃಶ್ಯದಾದ್ರೆ ಸ್ವಲ್ಪ ಜಾಸ್ತಿ ಬಟ್ಟೆಗಳೇ ಎತ್ಕೊಂತೀನಿ. ದೃಶ್ಯದಾದ್ರೆ ಒಂದು ಸುಟ್ಕೇಸ್ ಎಲ್ಲ ಆದ್ರೆ ಇಟ್ಕೊಂತೀನಿ. ನಮ್ಮ ಹಸ್ಬೆಂಡ್ದು ಚಿಕ್ಕ ಬ್ಯಾಗ್ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಂತಾರೆ ಅವ್ರದ್ದು. ಯಾಕಂದ್ರೆ ಸ್ವಲ್ಪ ದೃಶ್ಯದು ಜಾಸ್ತಿ ಇರೋದ್ರಿಂದ ಇದರಲ್ಲಿ ಸಾಲೆಲ್ಲ ಅನ್ಸುತ್ತೆ. ನೋಡೋಣ. ಬಟ್ಟೆನಾ ಅಂತ ಇಲ್ಲ, ನಾನಾದ್ರೆ ಒಂದ್ 4 ಜೊತೆ ಎತ್ಕೊಂಡಿದೀನಿ. ಒಂದ್ ಜೊತೆ ಆದ್ರೆ ಎಕ್ಸ್ಟ್ರಾ ಎತ್ಕೊಂಡಿದೀನಿ. ದೃಶ್ಯದ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಮಕ್ಳು ಯಾವಾಗ ಗಲೀಜ್ ಮಾಡ್ಕೊಂತಾರೆ ಅಂತ ಗೊತ್ತಾಗಲ್ವಲ್ಲ. ಅವಾಗಾದ್ರೆ ಸ್ವಲ್ಪ ಜಾಸ್ತಿ ಎತ್ಕೊಂಡು ಹೋಗ್ತೀನಿ. ಹಾಕಲ್ವಾ ಗೊತ್ತಿಲ್ಲ, ಒಂದ್ ಸ್ವಲ್ಪ ಜಾಸ್ತಿನೇ ಎತ್ಕೊಂಡು ಹೋಗಿರ್ತೀನಿ. ಇನ್ ಕೇಸ್ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ ಅಷ್ಟೇ. ಯಾಕಂದ್ರೆ ಫಸ್ಟ್ ಆದ್ರೆ ಅವನು ಡೈಪರ್ಸ್ ಹಾಕೊಂತ ಇದ್ದ, ಅಷ್ಟು ಬಟ್ಟೆ ಏನು ಅವಸರ ಇರ್ತಾ ಇರ್ಲಿಲ್ಲ. ಪ್ಯಾಂಟ್ಸ್ ಎಲ್ಲ ಗಲೀಜ್ ಏನು ಅಷ್ಟು ಆಗ್ತಾ ಇರ್ಲಿಲ್ಲ. ಈಗಾದ್ರೆ ಡೈಪರ್ ಹಾಕಿದ್ರು ನಾನು ಮಾಡಲ್ಲ ಡೈಪರ್ನ ಬಿಸಾಕ್ಬಿಟ್ಟು ಸುಸ್ಸು ಮಾಡಕ್ಕೆ ಹೋಗ್ತಾನೆ ನಾನು. ಬಟ್ ಅದು ಒಳ್ಳೇದೇ. ಆಯ್ತು, ಈಗ ಒಂದ್ ಜೊತೆ ಆದ್ರೆ ದೃಶ್ಯಗೆ ಹಾಕೊಂಡು ಹೋಗೋಕೆ. ಬಟ್ ಒಂದೆರಡು ಜೊತೆ ನಾನು ಈ ಬ್ಯಾಗ್ ಆದ್ರೆ ಪಕ್ಕ ಕ್ಯಾರಿ ಮಾಡ್ತೀನಿ. ಯಾಕಂದ್ರೆ ಪ್ರತಿ ಸರಿ ಸೂಟ್ಕೇಸ್ ಅಂದ್ರೆ ಓಪನ್ ಮಾಡ್ಬಿಟ್ಟು ನಾವು ಬಟ್ಟೆನ ಎತ್ಕೊಳಕ್ ಆಗಲ್ವಲ್ಲ. ಅದಕ್ಕೆ ಇದ್ರಲ್ಲಾದ್ರೆ ಒಂದ್ ಜೊತೆ ಇಲ್ಲ 2 ಜೊತೆ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಎಮರ್ಜೆನ್ಸಿಗೆ ಪಿಕ್ ಮಾಡ್ಕೋಬಹುದು ಅಂತ. ಫಸ್ಟ್ ಎಲ್ಲ ಟ್ರಿಪ್ ಹೋಗ್ಬೇಕಂತಂದ್ರೆ ಎಲ್ಲ ನಂದು ನಾನು ನೋಡ್ಕೊಂಡು ಹೋಗೋದೇ ಜಾಸ್ತಿ ದೊಡ್ಡದಾಗಿ ಹೋಗಿತ್ತು. ಈಗ ನನ್ನ ಮಗ ಅದು ನೋಡ್ಕೊಂಡು ಹೋಗ್ಬೇಕು. ಓಕೆ, ಫೈನಲಿ ರೆಡಿ ಆಯ್ತು. ಆಲ್ರೆಡಿ ಇದ್ರಲ್ಲಿ 2 ಶರ್ಟ್ಸ್ ಇದೆ ನೋಡಿ ಗಾಯ್ಸ್. ಡಿಶುಗೆ ಗಾಗಲ್ಸ್ ತಗೊಂಡಿದ್ದೀವಿ. ತಗೊಂಡ್ವಿ. ಇವಾಗ ಇದಾಕೋಕೆ ಪ್ಯಾಕ್ ಆದ್ರೆ ಆಯ್ತು. ನೈಟ್ 8 ಆಗಿದೆ. ಡಿನ್ನರ್ ಆದರೆ ಮನೆಯಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬಿಡೋಣ. ಮತ್ತು ಇನ್ನು 3 ಡೇಸು ಸಹ ಹೊರಗಡೆ ತಿನ್ನಬೇಕಲ್ಲ ಅಂತ ಹೇಳಿಬಿಟ್ಟು ಚಪಾತಿ ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ನಿಜವಾಗ್ಲೂ ಪನ್ನೀರ್ ಬಟರ್ ಮಸಾಲ ತುಂಬಾ ಚೆನ್ನಾಗಿತ್ತು. ರೆಸಿಪಿ ತೋರಿಸೋಣ ಅಂದ್ಕೊಂಡೆ, ಬಟ್ ಟೈಮು ಆಗಿರೋದ್ರಿಂದ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗ್ಸಲ್ಲಾದರೆ ಯಾವಾಗಾದರೂ ಪನ್ನೀರ್ ಬಟರ್ ಮಸಾಲದು ರೆಸಿಪಿ ತೋರಿಸ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಂದು ಮತ್ತು ನಮ್ಮ ಹಸ್ಬೆಂಡು ಡಿನ್ನರ್ ಆದರೆ ಮುಗೀತು. ಹಾಗೆ ದೃಶ್ಯಗೂ ಸಹ ತಿನ್ನಿಸ್ಕೊಂಡ್ಬಂದೆ. ತಿನ್ನಿಸ್ಕೊಂಡು ದೃಶ್ಯಗೂ ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು 9 ಆಗಿದೆ. ಇನ್ನೇನು ಮನೆ ಬಿಡ್ತಿದ್ದೀವಿ. ಹಾಗೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾವಾದರೆ ಹೊರಡ್ತಿದ್ದೀವಿ. ಈಗ ನಾವಾದ್ರೆ ಮೈಸೂರು ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಲ್ಲಾದ್ರೆ ಹೇಳ್ತೀನಿ. ದೃಶ್ಯ ನೋಡಿ ಇಲ್ಲಿ ಆಟ ಮಾಡ್ತಿದ್ದೇನೆ. ದೃಶ್ಯ ಇಲ್ಲಿ ನೋಡು.
ವ್ಲಾಗ್ ಆದರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಾದರೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ನೀನು ಮಾಡು, ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಉಪ್ಪ ಕೊಟ್ಬಿಡು ಎಲ್ಲರಿಗೂ, ಉಪ್ಪ ಕೊಟ್ಬಿಡು. ಸರಿ ಗಾಯ್ಸ್, ಬಾಯ್.